ಎಲ್ಲರಿಗೂ ನಮಸ್ಕಾರ. ಇವತ್ತು ಮಂಗಳೂರು ಶೈಲಿಯಲ್ಲಿ ಅಳಸಂಡೆ ಪಲ್ಯ ಮಾಡ್ತಾ ಇದ್ದೇನೆ. ಇದಕ್ಕೆ ಅರ್ಧ ಕೆಜಿ ಅಳಸಂಡೆ ತೆಗೆದುಕೊಂಡಿದ್ದೇನೆ. ಮೊದಲಿಗೆ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಬೇಕು. ಈ ರೀತಿ ಎರಡು ಸೈಡ್ ತುದಿ ಕಟ್ ಮಾಡಿ, ಕೆಲವೊಮ್ಮೆ ಅಳಸಂಡೆಯಲ್ಲಿ ಚಿಕ್ಕ ಚಿಕ್ಕ ತೂತು ಇರ್ತದೆ, ಅದರಲ್ಲಿ ಹುಳ ಕೂಡ ಇರ್ತದೆ. ಹಾಗೆ ಇದ್ದರೆ ಅದನ್ನು ಕಟ್ ಮಾಡಿ ತೆಗಿಬೇಕು. ಆನಂತರ ನೀರಲ್ಲಿ ಚೆನ್ನಾಗಿ ತೊಳೆದು ನಂತರ ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು. ಅಳಸಂಡೆ ಕಟ್ ಮಾಡಿ ಇಟ್ಟ ನಂತರ ಪಾತ್ರೆ ಬಿಸಿ ಆಗಲಿಟ್ಟು 1 ಟೀ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ. ಅದರ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಆನಂತರ ಅರ್ಧ ಚಮಚ ಸಾಸಿವೆ ಹಾಕಿ, ಸಾಸಿವೆ ಚೆನ್ನಾಗಿ ಸಿಡಿದ ನಂತರ 1 ಕಟ್ ಮಾಡಿದ ಈರುಳ್ಳಿ ಹಾಕಿ, ಈರುಳ್ಳಿ ಹದವಾಗಿ ಕೆಂಪಗೆ ಫ್ರೈ ಆಗಬೇಕು. ನೋಡಿ, ಈ ರೀತಿ ಇಷ್ಟು ಫ್ರೈ ಆಗುವಾಗ ಇದಕ್ಕೆ 1/4 ಚಮಚದಷ್ಟು ಇಂಗು ಪುಡಿ ಹಾಕ್ತಾ ಇದ್ದೇನೆ. ಅಲಸಂಡೆ ಗ್ಯಾಸ್, ಹಾಗಾಗಿ ಸ್ವಲ್ಪ ಇಂಗು ಪುಡಿ ಹಾಕಲೇಬೇಕು. ಹಾಗೆ 1/4 ಚಮಚ ಅರಶಿನ ಪುಡಿ ಹಾಕಿ, ಕಟ್ ಮಾಡಿದ 1 ಟೊಮೆಟೊ ಸೇರಿಸಿ, ಈ ಟೊಮೆಟೊ ಸ್ವಲ್ಪ ಫ್ರೈ ಆಗುವ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಆನಂತರ ಇದಕ್ಕೆ ಕಟ್ ಮಾಡಿಟ್ಟ ಅಲಸಂಡೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು. ಆನಂತರ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕರಿಬೇವು ಸೇರಿಸಿ ಇದು ಬೇಯಲಿಕ್ಕೆ ಇದಕ್ಕೆ ಅರ್ಧ ಕಪ್ ನೀರು ಹಾಕ್ತಾ ಇದ್ದೇನೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಇದು ಬೇಯ್ತಾ ಇರಲಿ. ಅಷ್ಟರವರೆಗೆ ಇದಕ್ಕೆ ಮಸಾಲೆ ರೆಡಿ ಮಾಡಲಿಕ್ಕೆ ತವ ಬಿಸಿ ಆಗಲಿಟ್ಟು 4 ಬ್ಯಾಡಗಿ ಮೆಣಸನ್ನು ತುಂಡು ಮಾಡಿ ಹಾಕಿದ್ದೇನೆ. ಹಾಗೆ ಸ್ವಲ್ಪ ಕರಿಬೇವು, ಸ್ವಲ್ಪವೇ ಸ್ವಲ್ಪ ಮೆಂತೆಕಾಳು ಹಾಕ್ತಾ ಇದ್ದೇನೆ. ಹಾಗೆ 1 ಚಮಚದಷ್ಟು ಕೊತ್ತಂಬರಿ ಬೀಜ ಹಾಕಿ, ಆನಂತರ ಅರ್ಧ ಚಮಚ ಜೀರಿಗೆ ಹಾಕ್ತಾ ಇದ್ದೇನೆ. ಇದನ್ನು ಸಣ್ಣ ಉರಿಯಲ್ಲಿ 2 ರಿಂದ 3 ನಿಮಿಷದವರೆಗೆ ಹುರಿದುಕೊಳ್ಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು. ಈಗ ನೋಡಿ, ಇದು ಆಗಿದೆ. ಮಸಾಲ ಪೂರ್ತಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿಕೊಂಡು ಇದನ್ನು ಮೊದಲಿಗೆ ಹುಡಿ ಮಾಡಿ ತರಬೇಕು. ನೋಡಿ, ಈ ರೀತಿ ಹುಡಿ ಮಾಡಿದ್ದೇನೆ. ಈಗ ಇದಕ್ಕೆ 1/4 ಕಪ್ ತೆಂಗಿನ ತುರಿಯನ್ನು ಸೇರಿಸಿ, ಹಾಗೆ ಇದಕ್ಕೆ ಸ್ವಲ್ಪವೇ ಸ್ವಲ್ಪ ರುಚಿಗೆ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಜಾಸ್ತಿ ಸಿಹಿ ಆಗೋದು ಬೇಡ, ಸ್ವಲ್ಪವೇ ಬೆಲ್ಲ ಹಾಕಿದರೆ ಸಾಕು. ಆನಂತರ ಮಿಕ್ಸಿಯನ್ನು ಪಲ್ಸ್ ಬಟನ್ನಲ್ಲಿ 2 ಸುತ್ತು ನೋಡಿ ಈ ರೀತಿ ತರಿತರಿಯಾಗುವಂತೆ ಗ್ರೈಂಡ್ ಮಾಡಿ ತಂದಿದ್ದೇನೆ. ಬೇಯಲಿಕ್ಕಿಟ್ಟ ಅಲಸಂಡೆ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಉಪ್ಪು ಕಡಿಮೆ ಇದ್ದರೆ ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕಿಕೊಳ್ಬೇಕು. ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ 3 ನಿಮಿಷ ಬೇಯಿಸಿಕೊಳ್ಬೇಕು. ಈಗ 3 ನಿಮಿಷದ ನಂತರ ಮಂಗಳೂರು ಶೈಲಿ ಅಳಸಂಡೆ ಪಲ್ಯ ತಯಾರಾಗಿದೆ. ಇದು ಊಟಕ್ಕೆ, ರೊಟ್ಟಿಗೆ, ಚಪಾತಿಗೆ ತಿನ್ನಲಿಕ್ಕೆ ತುಂಬ ರುಚಿ ಆಗ್ತದೆ. ಒಂದ್ಸಲ ಮಾಡಿ ನೋಡಿ. ಹಾಗೆಯೇ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.